ನೋ ಕನ್ನಡದಲ್ಲಿ ಮಾಡು. ನೋ ಮೈ ಗೈಸ್ ಲೈಕ್ ನೋ. ಸೊ ಓಕೆ, ಕನ್ನಡ. ಏನು ಟಾಪಿಕ್ ಏನಿಲ್ಲ ಬ್ರೋ, ವೆರಿ ಸಿಂಪಲ್. ನನ್ನ ಬಗ್ಗೆ ತುಂಬ ಕುತೂಹಲವಾಗಿದ್ದರೆ, ದೇವ್ರು ಹೆಂಗಂದರೆ ಯಾರು ಅವ್ರ ಬಗ್ಗೆ ತುಂಬ ಕುತೂಹಲವಾಗಿರ್ತಾರೋ ಅವ್ರಿಗೆ ಮಾತ್ರನೇ ಹಿ ವಿಲ್ ರಿವೀಲ್ ಹಿಮ್ಸೆಲ್ಫ್. ಸೊ ಅಂದರೆ ಇವಾಗ ಕೆಲವೊಬ್ಬರು ಆಧ್ಯಾತ್ಮದಲ್ಲಿರೋರು ಅವ್ರನ್ನ ಯಾರ ಹತ್ರನೂ ಹೋಗಲ್ಲ, ಯಾರ ಜೊತೆನೂ ಸೇರಲ್ಲ. ಅವ್ರು ಪ್ರೈವೇಟಾಗಿ ಇಟ್ಕೊಂಡು ದೇ ಜಸ್ಟ್ ವಾಣ ಬಿ ವಿತ್ ದ ಸಾಧನ ಆ್ಯಂಡ್ ಗೋ ಹೆಡ್ ವಿತ್ ದ ಲೈಫ್, ಆ ಥರ. ಆದರೆ ಯಾರನ್ನ ತುಂಬ ಕುತೂಹಲ ತೋರಿಸಿದಾಗ ಅವ್ರ ಜೀವನದಲ್ಲಿ ಸ್ಲೋ ಬೈ ಸ್ಲೋ, ಮೆತ್ತಗೆ, ಡೇ ಬೈ ಡೇ ದೇ ವಿಲ್ ರಿವೀಲ್ ದೆಮ್ಸೆಲ್ಫ್. ಅದೇ ರೀತಿ ಅದು ಭಗವಂತನ ವಿಚಾರದಲ್ಲಿ ಆಗಬೇಕು. ಅಂದರೆ ನಾವೊಬ್ಬರು ವಿಚಾರದಲ್ಲಿ ಕುತೂಹಲ ತೋರಿಸೋದಕ್ಕಿಂತ ಅದೇ ಕುತೂಹಲನ ನೀನು ಭಗವಂತನ ವಿಚಾರದಲ್ಲಿ ತೋರಿಸಿದ್ರೆ ಯುವರ್ ಸಾಧನ, ದಿಸ್ ಇಸ್ ಲೈಕ್ ದ ಮೇನ್ ಪಾಯಿಂಟ್, ಯುವರ್ ಸಾಧನ ವೆರಿ ಡ್ರಾಸ್ಟಿಕ್ ಚೇಂಜ್ ಇರುತ್ತೆ. ಏನಕ್ಕೆ ಹಂಗೆ ಅಂದರೆ, ನಾನು ಹೇಳ್ತಾ ಇರೋದೇನೆಂದರೆ, ಇವಾಗ ಅದೇ ದುಡ್ಡನ್ನ ನೀನು ಇಲ್ಲೂ ಖರ್ಚು ಮಾಡ್ಬೋದು, ಅದೇ ದುಡ್ಡನ್ನ ನೀನು ಇಲ್ಲೂ ಖರ್ಚು ಮಾಡ್ಬೋದು. ದುಡ್ಡು ನಿಂದೆ, ಆದರೆ ನೀನು ಎಲ್ಲಿ ಖರ್ಚು ಮಾಡ್ತೀಯ ಅನ್ನೋದು ನಿನಗೆ ಬಿಟ್ಟಿರುತ್ತೆ. ನೀನು ಎಲ್ಲಿ ಖರ್ಚು ಮಾಡ್ತೀಯ ಅನ್ನೋದು ನಿನ್ನ ವ್ಯಕ್ತಿತ್ವ ತೋರಿಸುತ್ತೆ, ಮತ್ತು ನೀನು ಹೆಂಗೆ ಖರ್ಚು ಮಾಡ್ತೀಯ ಅನ್ನೋದು ನಿನ್ನ ಯೋಗ್ಯತೆ ತೋರಿಸುತ್ತೆ. ಮತ್ತು ನೀನು ಏನಕ್ಕೆ ಖರ್ಚು ಮಾಡ್ತೀಯ ಅಂತ ಅನ್ನೋದು ನಿನ್ನ ಬುದ್ಧಿವಂತಿಕೆ ತೋರಿಸುತ್ತೆ, ಮತ್ತು ನೀನು ಏನಕ್ಕೆ ಖರ್ಚು ಮಾಡ್ತಾ ಇಲ್ಲ ಅಂತ ಅನ್ನೋದು ನಿನ್ನ ವಿಚಾರಧಾರ ತೋರಿಸುತ್ತೆ. ಸೊ ಹೆಂಗಂದರೆ ಒಟ್ಟಿನಲ್ಲಿ ದುಡ್ಡು ನಿಂದೆ, ಎಲ್ಲಿ ಖರ್ಚು ಮಾಡ್ತಾ ಇದೆಯಾ ಅದು ನಿನಗೆ ಬಿಟ್ಟಿದ್ದು. ಅದೇ ರೀತಿ ಜೀವನ ನಿಂದೆ, ನೀನು ಯಾರಿಗೆ ಎಷ್ಟು ಕೊಡ್ತಾ ಇದೆಯಾ, ನೀನು ಎಷ್ಟೆಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಹಂಚ್ತಾ ಇದೆಯಾ, ಎಷ್ಟೆಷ್ಟು ಸಮಯ ಕೊಡ್ತಾ ಇದೆಯಾ, ಅದು ನಿನಗೆ ಬಿಟ್ಟಿದ್ದು. ಅದ್ರ ಫಲನೂ ನಿಂದೇನಾ. ಅದೇ ರೀತಿ ನಾನು ಹೇಳ್ತಾ ಇರೋದೇನೆಂದರೆ, ಅದನ್ನೇ ನೀನು ದೇವ್ರಿಗೆ ಕೊಡು, ಅಷ್ಟೂ ದೇವ್ರಿಗೆ ಕೊಡು. ಎಷ್ಟಾಗುತ್ತಷ್ಟು ನಿನ್ನ ಕೈಯಲ್ಲಿ ಎಷ್ಟಾಗುತ್ತಷ್ಟು ಅಷ್ಟು ಕೊಡು. ಅಷ್ಟು ಕೊಟ್ಟಾಗ ನಾಳೆ ಸಿಗ್ತೀನಿ ಅಂತ ಭಗವಂತ ಹೇಳುತ್ತೆ. ಸೈಕಾದ ಒಂದು ಸೆಕೆಂಡು. ಅವಾಗ ಒಂದು ಜಲಕ್ಕಷ್ಟೇ, ಸುಮ್ಮನೆ ಹಂಗೆ ಮಜಾ ತಗೊಳಕ್ಕೆ ಅವಾಗ ಸೈಕ್ ಮಾಡ್ತಾ ಇರ್ತೀನಿ ಎಲ್ಲರೂ. ಸ್ವಲ್ಪ ಇನ್ನೇನು ಮಾಡೋದು ಬೇಡ, ಟೈಮ್ ಪಾಸ್ ಆಗೋದು ಬೇಡ ನಮಗೂ, ಸುಮ್ಮನೆ ಒಬ್ಬನೇ ಇದ್ದಿದ್ದು ಬೇಜಾರಾಗುತ್ತೆ, ಜಾಸ್ತಿ ಆಗುತ್ತೆ. ಅವಳು ಒನ್ಸೆ ಸ್ಟಾರ್ಟ್ ಟಾಕಿಂಗ್, ನಾನು ಏನು ಹಿಂಗೆ ಮಾತಾಡೋಕ್ಕೆ ಶುರು ಮಾಡಿ, ಆಯಿತು ಬಿಡು, ಹೋಗ್ಲಿ ಒಂದು ನಿಮಿಷ ಬಿಡು, ಉಸಿರಾಡೋಕ್ಕನ ಟೈಮ್ ಕೊಡು ಅಂತ. ಏನಕ್ಕಂದರೆ ಎಷ್ಟು ಹೇಳ್ಬಿಟ್ಟಿರ್ತೀನಿ ಅಂದರೆ ಅವರೇ ಸೈಕಾಗಿ ಯಾರ ಬಗ್ಗೆ ಯೋಚನೆ ಮಾಡಿ ಇಷ್ಟೊಂದು ಮಾತಾಡ್ಬಿಟ್ನಲ್ಲ, ಇವನು ಯಾವ ಟಾಪಿಕ್ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ so sorry. This is like a saddest thing, but this is what I do for living. I mean, this is so much fun to do it, is because I don't allow them to sleep, like that's how life's supposed to be. You're not supposed to sleep, you're supposed ಸತ್ಮೇಲೆ ಹೆಂಗಿದ್ರು ಮಲ್ಕೊಂತಾನೆ, ಎದ್ದಿರೋ ಆಗನೇ ಎದ್ದೋಳು ಅಂತಷ್ಟೇ, ಬಿಡಿಸ್ತಾರ ಅಂತ. ಅದೇ ರೀತಿ ಬ್ರೋ, ಇವಾಗ ನಂದೊಂದು ವೀಡಿಯೋನೇ ನೋಡಿದ್ರು ನೀವು, ಸೈಕಲ್ ಗ್ಯಾಪಲ್ಲಿ ಟಾಪಿಕ್ ಬಗ್ಗೆ ನಾನು ಪಕ್ಕಾ ಮಾತಾಡಿರಲ್ಲ. ಒಂದು ಟಾಪಿಕ್ ತೊಗೊಂಡಿರ್ತೀನಿ, ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀನಿ. ಏನಕ್ಕಂದರೆ ಫ್ಲೋ ಬರ್ತಾ ಇರುತ್ತಲ್ಲ, ಹಂಗೆ ಹೋಗ್ತಾ ಇರುತ್ತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅದೇ ರೀತಿ ನಿನ್ನೆ ಏನಾಯಿತು, ಹಂಗೆ ಮಾತಾಡ್ತಾ ಇರೋವಾಗ ನಾನು ಹೋಗ್ಲಿ ಬಿಡೋ ಒಂದು ನಿಮಿಷ ಅಂದರೆ ಏನಂದರೆ ಅದೊಂಥರ ಹೆಂಗಂದರೆ ನನ್ನ ಎನರ್ಜಿನೇ ಆ ಥರ ಬ್ರೋ, ಏನೂ ಮಾಡೋಕ್ಕಲ್ಲ. ಮನೆಗೆ ಹೋದ್ಮೇಲೂ ನೀನು ಮನೆಗೆ ಹೋದ್ಮೇಲೆ ನನ್ನ ಜೊತೆನೇ ಇರಬೇಕು ಅನ್ಸುತ್ತೆ, ಅಥವಾ ಇಟ್ ಈಸ್ ಲೈಕ್ ದ್ಯಾಟ್. ಏನಕ್ಕಂದರೆ ಆ ಎನರ್ಜಿ ಇಟ್ಸ್ ಸೆಲ್ಫ್ ಹೆಂಗಂದರೆ ಇಟ್ಸ್ ಪ್ರೊವೈಡಿಂಗ್, ಆ ಥರ ಇರಬೇಕು. ದಟ್ ಈಸ್ ವಾಟ್ ಐ ಮೀನ್ ಟು ಸೇ. ವೆನ್ ಯು ಹ್ಯಾವ್ ಟು ಪ್ರೊವೈಡ್, ಅಂದರೆ ನೀನು ಯಾರಿಗಾನ ಪ್ರೊವೈಡ್ ಮಾಡಬೇಕಂದ್ರೆ ನೀ ಹತ್ರ ಫಸ್ಟ್ ಅದು ಇರಬೇಕಲ್ವಾ. ಅದೇ ರೀತಿಯೇ ಅದಕ್ಕೆ ನೀ ಹತ್ರ ಜ್ಞಾನ ಇರಬೇಕು ಅಂಶಕ್ಕೆ, ಮತ್ತು ನೀ ಹತ್ರ ವಿಚಾರಧಾರೆ ಇರಬೇಕು ಇನ್ನೊಬ್ರಿಗೆ ಕೊಡೋಕ್ಕೆ. ಸೊ ಅದಕ್ಕೆ ಅದನ್ನ ಹತ್ರ ಖಾಲಿನೇ ಆಗೋಲ್ಲ ಬ್ರೋ. ನಾನೇನು ಮಾಡಲಿ, ಬರ್ತಾ ಇರುತ್ತೋ ಅದು ಹೊಸ ಇನ್ಫಾರ್ಮೇಷನ್ಸ್ ಎಲ್ಲೆಲ್ಲಿಂದ ಸೈಕಾಗಿ ಡೌನ್ಲೋಡ್ ಆಗುತ್ತೇನೆ. ನಾನೇ ಸೈಕಾಗ್ತಾ ಇರ್ತೀನಿ, ನಾನು ಸ್ಲಿಫ್ ಹಾಕಿದ್ಯಾ ಈ ಥರ ಇಲ್ಲ, ನಾವು ಹಿಂಗೆಲ್ಲ ಇದೆಯಾ ಇದು, ನಾನೇ ಸೈಕಾಗ್ತಾ ಇರ್ತೀನಿ. ನಾನು ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಅದು ಬೇರೆ ನನ್ನ ನೆನಪಾದ್ ಬ್ರೋ. ನಾನು ನಿಂತ್ಕೊಂಡು ಹಿಂಗೆ ಯೋಚಿಸಿದಾಗ ಅವ್ರ ಎಮೋಷನ್ಸ್ ಏನು ಗೋತ್ರು ಆಗ್ತಾ ಇರೋ ಅದು 10 folds ನನಗೆ ಗೋತ್ರು ಆಗ್ತಾ ಇರುತ್ತೆ. ಅಂದರೆ ಇವಾಗ somebody is very happy when I look at them and when I'm challenging them, right, that happiness, whatever they are feeling at moment, will be felt in a more intense way for me. Like these are called empaths. They channel people's energy very. ನಾವು ದುಃಖದಲ್ಲಿದ್ದಾಗ ಅವ್ರ ನೋವು ನೋಡ್ತಾ ಇದ್ದಂಗೆ ಅವ್ರಿಗಿನ್ನ 10 ಪಟ್ಟು ನೋವು ನಮಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಆ ಥರ ಜಾಗದಲ್ಲಿ ಜಾಸ್ತಿ ಇರೋಲ್ಲ.
ಬಟ್ ಅದೇ ಥರ ಇನ್ನೊಬ್ರು ಎನರ್ಜಿ ಹಿಂಗೆ ಚಾನಲ್ ಮಾಡಿ ಹಿಂಗೆ ನೋಡಿದಾಗ ನನ್ನ ಕಂಟೆಂಟ್ ನಾನೇ ನೋಡಿದಾಗ ನಾನೇ ಸೈಕ್ ಆಗ್ತಾ ಇರ್ತೀನಿ. ಇವಾಗ ಸೈಕ್ ಆಗಿರ್ತೀನಿ ಅಂದರೆ ಒಂದೊಂದು ನಾನೇ ಹೇಳಿದಾಗ ನಾನೇ ಅಯ್ಯೋ ಫಕ್ ಅಂತ ಅಂದರೆ ಲೈಕ್ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚಿಸಿದಾಗ ಆ ವಿಚಾರಧಾರೇನ ನನಗೆ ಅವ್ರೇನಾದ್ರು ಕಂಟೆಂಟ್ಗೆಲ್ಲ ಬಂದರೆ ಬ್ರೋ ಯಾವ ರೇಂಜಿಗೆ ಸೈಕ್ ಆಗ್ತಾರೆ ಅಂದರೆ ಅಯ್ಯೋ ಸೈಕೋಡೆಲಿಕ್ ಸೀನ್ಸ್ ಅದೆಲ್ಲ. ಅದಕ್ಕೆ ಮಾತಾಡ್ತಾ ನನ್ನ ಸ್ಪೇಸೂ ಆಗೋಯ್ತು ಬ್ರೋ. ಸೊ ಇವತ್ತಿಗೇನು ಕಂಟೆಂಟ್ ಇಲ್ಲ, ಇವತ್ತು ಸುಮ್ಮನೆ ಹಂಗೆ ಫ್ರೀ ಸ್ಟೈಲ್ ಅಂತ ಅಂದ್ಕೊಳ್ಳಿ. ಇಟ್ಸ್ ಲೈಕ್ ಫ್ರೀ ಸ್ಟೈಲ್ ಅಂದರೆ ಸುಮ್ಮನೆ ಹಂಗೆ ಜಸ್ಟ್ ಫನ್. ಓಕೆ ಬಾಯ್, ರಾಧೆ ರಾಧೆ.